ಈರುಳ್ಳಿಯನ್ನು ಸುಲಿಯುವಾಗ ಮತ್ತು ಕುಯ್ಯುವಾಗ ಕಣ್ಣಲ್ಲಿ ನೀರು ಬರುತ್ತದೆ. ಕಾರಣ ಈರುಳ್ಳಿಯಲ್ಲಿರುವ ಗಂಧಕ ಕಣ್ಣೀರಿನಲ್ಲಿ ಕರಗಿ ಗಂಧಕಾಮ್ಲವಾಗುತ್ತದೆ. ಚೆನ್ನಾಗಿ ಪುಡಿ ಮಾಡಿದ ಗಂಧಕವನ್ನು ಕಾರ್ಬನ್ ಡೈಸಲ್ಫೈಡ್ನಲ್ಲಿ ವಿಲೀನಗೊಳಿಸಿ ನಿಧಾನವಾಗಿ ಬಾಷ್ಪೀಕರಿಸಿದಾಗ ದೊರೆಯುವ ಗಂಧಕ ರಾಂಬಿಕ್ ಗಂಧಕ. ರಾಂಬಿಕ್ ಗಂಧಕವನ್ನು ಅಷ್ಟಮುಖಿ ಗಂಧಕ ಎನ್ನಲು ಕಾರಣ ಇದರ ಅರಳಿಗೆ 8 ಮುಖಗಳಿವೆ. ಸೂಚಿಯಾಕಾರದ ಗಂಧಕ ಮೊನೊಕ್ಲಿನಿಕ್ ಗಂಧಕ. ಗಂಧಕವನ್ನು ಕೀಟನಾಶಕ ಧೂಮವಾಗಿ ಬಳಸಲು ಕಾರಣ ಇದು ಸೂಕ್ಷ್ಮಾಣುಜೀವಿಗಳಿಗೆ ಅಪಾಯಕಾರಿ. ವಸ್ತುವಿನ ಒಂದು ಸ್ಫಟಿಕೀಯ ರೂಪ ಮತ್ತೊಂದು ರೂಪಕ್ಕೆ ಬದಲಾಯಿಸುವ ತಾಪ ಸಂಕ್ರಮಣ ತಾಪ. ಸ್ಥಿತಿಸ್ಥಾಪಕ ಗುಣವಿರುವ ಗಂಧಕದ ರೂಪ ಪ್ಲಾಸ್ಟಿಕ್ ಗಂಧಕ. ಗಂಧಕದ ಸಂಕ್ರಮಣ ತಾಪ 95.5% ಸೆಂಟಿಗ್ರೇಡ್. ರಾಂಬಿಕ್ ಗಂಧಕವನ್ನು 95.50 ಸೆಂಟಿಗ್ರೇಡ್ಗೆ ಕಾಯಿಸಿದಾಗ ಅದು ಈ ವಿಧದ ಗಂಧಕವಾಗುತ್ತದೆ, ಮೊನೊಕ್ಲಿನಿಕ್ ಗಂಧಕ. ವ್ಯಾನ್ ವಾಲ್ ಬಲ ಈ ಅಣುವಿನ ಪರಮಾಣುಗಳ ನಡುವೆ ಇದೆ. ಗಂಧಕದ S2. ಗಂಧಕದ ಟ್ರೈಆಕ್ಸೈಡ್ SO3 ನೀರಿನಲ್ಲಿ ಕರಗಿದಾಗ ಉಂಟಾಗುವುದು ಸೆಲ್ಯೂರಿಕ್ ಆಮ್ಲ H2SO4. ರಬ್ಬರನ್ನು ಗಡುಸಾಗಿಸುವ ಕ್ರಿಯೆ ವಲ್ಕನೀಕರಣ. ರಬ್ಬರಿನ ವಲ್ಕನೀಕರಣಕ್ಕೆ ಬಳಸುವ ಲೋಹ ಗಂಧಕ. ರಬ್ಬರಿನ ವಲ್ಕನೀಕರಣವನ್ನು ಕಂಡುಹಿಡಿದವರು ಚಾರ್ಲ್ಸ್ ಗುಡ್ಯಿಯರ್. ಸ್ಟೋನ್ ಅಥವಾ ಫ್ಲಿಂಟ್ ಎಂಬ ಅರ್ಥದ ಲ್ಯಾಟಿನ್ ಪದದಿಂದ ಉತ್ಪತ್ತಿಯಾದ ಪದ ಸಿಲಿಕಾನ್. ಸಿಲಿಕಾನ್ ಸಂಕೇತ ಮತ್ತು ಪರಮಾಣು ಸಂಖ್ಯೆ Si14. ಪ್ರಕೃತಿಯಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುವ ಧಾತು ಆಕ್ಸಿಜನ್. ಪ್ರಕೃತಿಯಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುವ ಎರಡನೆಯ ಧಾತು Si ಸಿಲಿಕಾನ್. ಸಿಲಿಕಾನ್ ಯಾವಾಗಲೂ ಆಕ್ಸೈಡ್ ರೂಪದಲ್ಲಿ ದೊರೆಯಲು ಕಾರಣ ಆಮ್ಲಜನಕದೊಂದಿಗೆ ಆಕರ್ಷಣೆಯಿಂದಾಗಿ. ಸಿಲಿಕಾನ್ ಲೋಹೀಯ ಆಕ್ಸೈಡ್ಗಳೊಂದಿಗೆ ಯಾವ ರೂಪದಲ್ಲಿ ದೊರೆಯುತ್ತದೆ? ಸಿಲಿಕೇಟ್. ಅಲ್ಯೂಮಿನಿಯಂ ಸಿಲಿಕೇಟ್ ಇದರಲ್ಲಿ ಹೇರಳವಾಗಿದೆ, ಜೇಡಿಮಣ್ಣು. ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟ್ಗಿರುವ ಮತ್ತೊಂದು ಹೆಸರು ಜಿಯೋಲೈಟ್. ರತ್ನ ಮತ್ತು ಉಪರತ್ನಗಳಲ್ಲಿರುವ ಅತಿ ಮುಖ್ಯ ಘಟಕ ಸಿಲಿಕಾನ್. ಅಸ್ಫಟಿಕ ಸಿಲಿಕಾನ್ ಅನ್ನು ಪಡೆಯಲು ಯಾವುದರ ಜೊತೆ ಸಿಲಿಕಾನ್ ಅನ್ನು ಕಾಯಿಸುತ್ತಾರೆ? ಮೆಗ್ನೀಷಿಯಂ. ಅಸ್ಫಟಿಕ ಸಿಲಿಕಾನ್ನ ಉದ್ಧರಣದಲ್ಲಿ ದೊರೆಯುವ ಸಂಯುಕ್ತವನ್ನು ತೊಳೆಯಲು ಬಳಸುವ ಸಂಯುಕ್ತ ಯಾವುದು? ದುರ್ಬಲ HCl. ಸಿಲಿಕಾನ್ ಒಂದು ಅರೆವಾಹಕ. ನೀರಿನಲ್ಲಿ ವಿಲೀನವಾಗದ ಸಿಲಿಕಾನ್ನ ವಿಧ ಸ್ಫಟಿಕ್ ಸಿಲಿಕಾನ್. ಹೆಚ್ಚು ಪಟುತ್ವ ಹೊಂದಿರುವ ಸಿಲಿಕಾನ್ನ ವಿಧ ಯಾವುದು? ಅಸ್ಫಟಿಕ ಸಿಲಿಕಾನ್. ಸಿಲಿಕಾನ್ ಯಾವ ಉಷ್ಣತೆಯಲ್ಲಿ ಅರೆವಾಹಕವಾಗಿರುತ್ತದೆ? ಕೊಠಡಿ. ಕೋಕ್ನೊಂದಿಗೆ ಸಿಲಿಕಾನ್ ಅನ್ನು ಆಕರ್ಷಿಸಿ ಪಡೆಯುವ ಸಿಲಿಕಾನ್ನ ವಿಧ ಯಾವುದು? ಅಸ್ಫಟಿಕ. ಸಿಲಿಕಾನ್ ಯಾವ ಉಷ್ಣತೆಯಲ್ಲಿ ನಿರೋಧಕವಾಗಿರುತ್ತದೆ? ನಿರಪೇಕ್ಷ 0. ಸಿಲಿಕಾನ್ ವಾಹಕತೆಯನ್ನು ಹೆಚ್ಚಿಸುವ ವಿಧಾನ ಯಾವುದು? ಡೋಪಿಂಗ್. N ವಿಧದ ಅರೆವಾಹಕದಲ್ಲಿ ಎಂತಹ ಧಾತುವನ್ನು ಡೋಪಿಂಗ್ ಮಾಡುತ್ತಾರೆ? ಪಂಚವೇಲೆನ್ಸಿ 15ನೇ ಗುಂಪು. P ವಿಧದ ಅರೆವಾಹಕದಲ್ಲಿ ಎಂತಹ ಧಾತುವನ್ನು ಡೋಪಿಂಗ್ ಮಾಡುತ್ತಾರೆ? ತ್ರಿವೇಲೆನ್ಸಿ. ಇದೊಂದು ಪಂಚವೇಲೆನ್ಸಿಯ ಧಾತು, ರಂಜಕ, ಆಂಟಿಮನಿ, ಆರ್ಸೆನಿಕ್. ಇದು ತ್ರಿವೇಲೆನ್ಸಿಯ ಧಾತುವಲ್ಲ, ಬೋರಾನ್, ಇಂಡಿಯಂ, ಗ್ಯಾಲಿಯಂ, ಅಲ್ಯೂಮಿನಿಯಂ. ರಂಧ್ರಗಳು ಉಂಟಾಗುವುದು P ವಿವಿಧ ಅರೆವಾಹಕಗಳಲ್ಲಿ. ದೃಕ್ ಉಪಕರಣಗಳ ರಾಸಾಯನಿಕ ಉಪಕರಣಗಳ ತಯಾರಿಕೆಯಲ್ಲಿ ಬಳಸುವ ಸಿಲಿಕಾನ್ ಸಂಯುಕ್ತ ಕ್ವಾರ್ಟ್ಸ್. ಜಲಗಾಜು ಎಂದರೆ ಸೋಡಿಯಂ ಸಿಲಿಕೇಟ್. ಕ್ಯಾಲಿಕೋ ಪ್ರಿಂಟಿಂಗ್ನಲ್ಲಿ ಬಳಸುವ ಸಿಲಿಕಾನ್ ಸಂಯುಕ್ತ ಜಲಗಾಜು. ಗಾಜನ್ನು ಕತ್ತರಿಸಲು ಮತ್ತು ಉಜ್ಜಲು ಬಳಸುವ ಸಿಲಿಕಾನ್ ಸಂಯುಕ್ತ ಸಿಲಿಕಾನ್ ಕಾರ್ಬೈಡ್. ಇನ್ಸುಲೇಟರ್ಗಳಾಗಿ ಬಳಸುವ ಸಿಲಿಕಾನ್ ಸಂಯುಕ್ತ ಸಿಲಿಕೋನ್. ಸಿಲಿಕಾನ್ ಕಾರ್ಬೈಡನ್ನು ಗಾಜನ್ನು ಕತ್ತರಿಸಲು ಮತ್ತು ಉಜ್ಜಲು ಬಳಸುತ್ತಾರೆ. ಇದಕ್ಕೆ ಕಾರಣವಾದ ಸಿಲಿಕಾನ್ ಕಾರ್ಬೈಡ್ನ ಗುಣ ಇದು ಕಠಿಣವಾಗಿದೆ. ಸಿಲಿಕಾನ್ನ ರಾಸಾಯನಿಕ ಹೆಸರು ಸಿಲಿಕಾನ್ ಡೈಆಕ್ಸೈಡ್ SiO2. ಸಿಲಿಕಾನ್ ಅನ್ನು ಅನುಕಲಿತ ಚಿಪ್ಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಏಕೆ? ಇದು ಅರೆವಾಹಕ. ವಿದ್ಯುತ್ ವಾಹಕತೆ ಹೊಂದಿರುವ ಅಲೋಹ ಮೂಲವಸ್ತು ಸಿಲಿಕಾನ್ ಜರ್ಮೇನಿಯಂ. ಪ್ರಕೃತಿಯಲ್ಲಿ ಹೆಚ್ಚು ವ್ಯಾಪಕವಾಗಿ ಕಂಡುಬರುವ ಸಿಲಿಕೇಟ್ ಅಲ್ಯೂಮಿನಿಯಂ ಸಿಲಿಕೇಟ್, ಜೇಡಿಮಣ್ಣು. ಸಿಲಿಕಾನ್ ಶಿಲೆಗಳಲ್ಲಿ ಪ್ರಮುಖವಾದ ಘಟಕ ಅಗ್ನಿ. ಸಿಲಿಕಾನ್ ಅನ್ನು P ವಿವಿಧ ಅರೆವಾಹಕವನ್ನಾಗಿಸಿದ 15ನೇ ಗುಂಡಿನ ಧಾತುವೊಂದರಿಂದ ಎಷ್ಟು ಎಲೆಕ್ಟ್ರಾನ್ಗಳು ಒದಗುತ್ತವೆ? 5. ದೃಕ್ ಉಪಕರಣಗಳ ತಯಾರಿಕೆಯಲ್ಲಿ ಬಳಸುವ ಸಿಲಿಕಾನ್ ಸಂಯುಕ್ತ ಕ್ವಾರ್ಟ್ಸ್. ಕ್ಯಾಲಿಕೋ ಪ್ರಿಂಟಿಂಗ್ಗಳ ತಯಾರಿಕೆಯಲ್ಲಿ ಬಳಸುವ ಸಿಲಿಕಾನ್ ಸಂಯುಕ್ತ ಸೋಡಿಯಂ ಸಿಲಿಕೇಟ್.
ಗಡಸು ನೀರನ್ನು ಮೃದುಗೊಳಿಸಲು ಬಳಸುವ ಸಾಧನ ಜಿಯೋಲೈಟ್. ದರ್ಪಣ ಗ್ಯಾಲ್ವನೋಮೀಟರ್ನಲ್ಲಿ ಕ್ವಾಡ್ಸ್ ಇರ್ತದೆ. ಸಿಲಿಕಾನ್ನನ್ನು ಮೊಟ್ಟಮೊದಲಿಗೆ ಬೇರ್ಪಡಿಸಿದವರು ಜಾನ್ ಬರ್ಜೆಲಿಯಸ್. ಬೇರೆ ಬೇರೆ ಮೂಲವಸ್ತುಗಳು ಆಮ್ಲಜನಕದೊಂದಿಗೆ ಸಂಯೋಗ ಹೊಂದಿ ಉತ್ಪತ್ತಿ ಮಾಡುವ ಸಂಯುಕ್ತಗಳು ಆಕ್ಸೈಡ್ಗಳು. ಆಮ್ಲಜನಕವು ಲೋಹಗಳೊಂದಿಗೆ ಸಂಯೋಗ ಹೊಂದಿ ಉಂಟಾಗುವುದು ಪ್ರತ್ಯಾಮ್ಲೀಯ ಆಕ್ಸೈಡ್, ಲೋಹೀಯ ಆಕ್ಸೈಡ್. ಆಮ್ಲಜನಕವು ಅಲೋಹಗಳೊಂದಿಗೆ ಸಂಯೋಗ ಹೊಂದಿ ಉಂಟಾಗುವುದು ಆಮ್ಲೀಯ ಆಕ್ಸೈಡ್, ಅಲೋಹೀಯ ಆಕ್ಸೈಡ್. ಆಮ್ಲೀಯ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿದಾಗ ಉಂಟಾಗುವುದು ಆಮ್ಲಗಳು. ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿದಾಗ ಉಂಟಾಗುವುದು ಪ್ರತ್ಯಾಮ್ಲಗಳು. ಒದ್ದೆಯಾದ ಲಿಟ್ಮಸ್ ಕಾಗದದ ಮೇಲೆ ಆಮ್ಲಗಳು ಉಂಟುಮಾಡುವ ಪರಿವರ್ತನೆ ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ. ಒದ್ದೆಯಾದ ಲಿಟ್ಮಸ್ ಕಾಗದದ ಮೇಲೆ ಪ್ರತ್ಯಾಮ್ಲಗಳು ಉಂಟುಮಾಡುವ ಬದಲಾವಣೆ ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ. ಆಹಾರ ವಸ್ತುಗಳಲ್ಲಿರುವ ಆಮ್ಲಗಳು ನಿಂಬೆಹಣ್ಣು ಸಿಟ್ರಿಕ್ ಆಮ್ಲ, ಹುಣಸೆಹಣ್ಣು ಟಾರ್ಟಾರಿಕ್ ಆಮ್ಲ, ನೆಲ್ಲಿಕಾಯಿ ಟಾರ್ಟಾರಿಕ್ ಆಮ್ಲ, ಟೊಮೊಟೊ ಹಣ್ಣು ಆಕ್ಸಾಲಿಕ್ ಆಮ್ಲ. ಆಮ್ಲಗಳ ರುಚಿ ಹುಳಿ. ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸಿ ಬಿಡುಗಡೆ ಮಾಡುವ ಅನಿಲ ಜಲಜನಕ. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿದಾಗ ಉಂಟಾಗುವ ಸಂಯುಕ್ತಗಳು ಲವಣ ಮತ್ತು ನೀರು. ಆಮ್ಲಗಳು ಇದರೊಂದಿಗೆ ವರ್ತಿಸಿ CO2 ಬಿಡುಗಡೆ ಮಾಡುತ್ತವೆ ಕಾರ್ಬೋನೇಟ್. ಒಂದು ಅಥವಾ ಹೆಚ್ಚು ಸ್ಥಾನಪಲ್ಲಟ ಹೊಂದುವ ಜಲಜನಕದ ಪರಮಾಣುಗಳನ್ನು ಹೊಂದಿರುವ ಸಂಯುಕ್ತಗಳು ಆಮ್ಲಗಳು. ಈ ದ್ರಾವಣಗಳು ವಿದ್ಯುದ್ವಾಹಕಗಳು ಆಮ್ಲೀಯ. ಮೃದುಪಾನೀಯ ಸಾಫ್ಟ್ ಡ್ರಿಂಕ್ಗಳ ತಯಾರಿಕೆಯಲ್ಲಿ ಉಪಯೋಗಿಸುವ ಆಮ್ಲ ಕಾರ್ಬಾನಿಕ್ ಆಮ್ಲ. ವಿನೆಗಾರ್ನಲ್ಲಿರುವ ಆಮ್ಲ ಅಸಿಟಿಕ್ ಆಮ್ಲ. ವಿದ್ಯುತ್ ಕೋಶಗಳಲ್ಲಿ ಬಳಸುವ ಆಮ್ಲ ಗಂಧಕಾಮ್ಲ. ಲೋಹಗಳಿಗೆ ಕಲಾಯಿ ಮಾಡುವ ಮುನ್ನ ಲೋಹಗಳಲ್ಲಿರುವ ತುಕ್ಕನ್ನು ನಿವಾರಿಸಲು ಉಪಯೋಗಿಸುವ ಆಮ್ಲ HCl. ಸಿಡಿಮದ್ದುಗಳಾದ TNT ಡೈನೈಟ್ರೋಟಾಲಿನ್ ಮತ್ತು TNG ಡೈನೈಟ್ರೋಗ್ಲಿಸರನ್ಗಳ ತಯಾರಿಕೆಯಲ್ಲಿ ಬಳಸುವ ಆಮ್ಲ ನೈಟ್ರಿಕ್ ಆಮ್ಲ. ಚಿನ್ನ ಮತ್ತು ಪ್ಲಾಟಿನಂಗಳು ಇದರಲ್ಲಿ ಮಾತ್ರ ಕರಗುತ್ತವೆ. ದ್ರವರಾಜದ ತಯಾರಿಕೆಗೆ ಬಳಸುವ ಎರಡು ಆಮ್ಲಗಳು ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲ. ದ್ರವರಾಜದಲ್ಲಿ ಪ್ರಬಲ ನೈಟ್ರಿಕ್ ಆಮ್ಲ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲಗಳ ಪ್ರಮಾಣ 3:1. ಆಮ್ಲಗಳೊಂದಿಗೆ ಲವಣ ಮತ್ತು ನೀರನ್ನು ಕೂಡುವ ಯಂತ್ರಗಳು ಪ್ರತ್ಯಾಮ್ಲಗಳು. ನೀರಿನಲ್ಲಿ ಕರಗುವ ಲೋಹದ ಆಕ್ಸೈಡ್ಗಳು ಕ್ಷಾರಗಳು. ಲೋಹವಿಲ್ಲದ ಒಂದು ಕ್ಷಾರ ಅಮೋನಿಯಂ ಹೈಡ್ರಾಕ್ಸೈಡ್ NH4OH. ಪ್ರತ್ಯಾಮ್ಲಗಳ ರುಚಿ ಕಹಿ. ಪ್ರತ್ಯಾಮ್ಲೀಯ ದ್ರಾವಣಗಳು ಇಂಗಾಲದ ನೀರನ್ನು ಹೀರಿಕೊಂಡು ಉಂಟಾಗುವ ಸಂಯುಕ್ತಗಳು ಕಾರ್ಬೋಹೈಡ್ರೇಟ್ಗಳು. ಸುಣ್ಣದ ತಿಳಿನೀರಿಗೆ ಗಾಳಿಯನ್ನು ಊದಿದಾಗ ಉಂಟಾಗುವ ಬದಲಾವಣೆ ಹಾಲು ಬಿಳುಪು ಬಣ್ಣಕ್ಕೆ ಬದಲಾಗುತ್ತದೆ. ಈ ಅನಿಲವು ಸುಣ್ಣದ ತಿಳಿನೀರನ್ನು ಹಾಲು ಬಿಳುಪು ಬಣ್ಣಕ್ಕೆ ಬದಲಾಯಿಸುತ್ತದೆ ಇಂಗಾಲದ ಡೈಆಕ್ಸೈಡ್. ಸುಣ್ಣದ ತಿಳಿನೀರನ್ನು ಇಂಗಾಲದ ಡೈಆಕ್ಸೈಡ್ ಹೀರಿಕೊಂಡು ಹಾಲು ಬಿಳುಪು ಬಣ್ಣಕ್ಕೆ ಬದಲಾದಾಗ ಉಂಟಾಗುವ ಸಂಯುಕ್ತ ಕ್ಯಾಲ್ಸಿಯಂ ಕಾರ್ಬೋನೇಟ್. ಕ್ಷಾರೀಯ ದ್ರಾವಣಗಳು ಅಮೋನಿಯಂ ಲವಣಗಳ ಜೊತೆ ವರ್ತಿಸಿ ಬಿಡುಗಡೆ ಮಾಡುವ ಅನಿಲ ಅಮೋನಿಯಾ. ಅಮೋನಿಯಂ ಕ್ಲೋರೈಡ್ ದ್ರಾವಣಕ್ಕೆ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ಹಾಕಿದಾಗ ಬಿಡುಗಡೆ ಆಗುವ ಅನಿಲ ಅಮೋನಿಯಾ. ಚೆಲುವೆ ಪುಡಿಯ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ಗೆ ಕ್ಲೋರಿನ್ ಅನಿಲವನ್ನು ಹಾಯಿಸಿದಾಗ ಉಂಟಾಗುವುದು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಬ್ಲೀಚಿಂಗ್ ಪುಡಿ. ಬ್ಲೀಚಿಂಗ್ ಪುಡಿಯನ್ನು ನೀರಿಗೆ ಹಾಕಿದಾಗ ಬಿಡುಗಡೆ ಆಗುವ ಅನಿಲ ಕ್ಲೋರಿನ್. ನೀರಿನ ಶುದ್ಧೀಕರಣದಲ್ಲಿ ಬ್ಲೀಚಿಂಗ್ ಪುಡಿಯನ್ನು ಬಳಸುತ್ತಾರೆ. ಕಾರಣ ಬ್ಲೀಚಿಂಗ್ ಪುಡಿಯನ್ನು ನೀರಿಗೆ ಹಾಕಿದಾಗ ಬಿಡುಗಡೆ ಆಗುವ ಕ್ಲೋರಿನ್ ಅನಿಲ ಸೂಕ್ಷ್ಮಾಣುಗಳನ್ನು ಕೊಲ್ಲುತ್ತದೆ. ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ನೀರಿನಲ್ಲಿ ಪರಸ್ಪರ ವರ್ತಿಸಿದಾಗ ಉಂಟಾಗುವ ದ್ರಾವಣಗಳು ತಟಸ್ಥ ದ್ರಾವಣಗಳು. ನಿರ್ದಿಷ್ಟ ಪ್ರಮಾಣದ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಸೇರಿದಾಗ ತಟಸ್ಥ ದ್ರಾವಣ ಉಂಟಾಗುವ ಕ್ರಿಯೆ ತಟಸ್ಥೀಕರಣ. ಗಾಜು ಮತ್ತು ಸಾಬೂನುಗಳ ತಯಾರಿಕೆಯಲ್ಲಿ ಬಳಸುವ ಲವಣ ಸೋಡಿಯಂ ಕಾರ್ಬೋನೇಟ್. ಸೋಡಿಯಂ ಕಾರ್ಬೋನೇಟ್ನ ವ್ಯಾವಹಾರಿಕ ಹೆಸರು ವಾಷಿಂಗ್ ಸೋಡಾ. ಸೋಡಿಯಂ ಬೈಕಾರ್ಬೋನೇಟ್ನ ವ್ಯಾವಹಾರಿಕ ಹೆಸರು ಅಡಿಗೆ ಸೋಡಾ. ಸೋಡಿಯಂ ಹೈಡ್ರಾಕ್ಸೈಡ್ನ ವ್ಯಾವಹಾರಿಕ ಹೆಸರು ಕಾಸ್ಟಿಕ್ ಸೋಡಾ. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ನ ವ್ಯಾವಹಾರಿಕ ಹೆಸರು ಕಾಸ್ಟಿಕ್ ಪೊಟಾಷ್. ಸೋಡಿಯಂ ಕ್ಲೋರೈಡ್ಗಳು ವ್ಯಾವಹಾರಿಕ ಹೆಸರು ಅಡಿಗೆ ಉಪ್ಪು. ತಾಮ್ರದ ಸಲ್ಫೇಟ್ನ ವ್ಯಾವಹಾರಿಕ ಹೆಸರು ಮೈಲುತುತ್ತ. ಎರಡು ಅಥವಾ ಹೆಚ್ಚು ವಸ್ತುಗಳನ್ನು ಭೌತಿಕವಾಗಿ ಸೇರಿ ಆಗಿರುವುದು ಮಿಶ್ರಣಗಳು.
ಕಲ್ಲಿನ ಪುಡಿ ಮತ್ತು ಉಪ್ಪನ್ನು ಬೇರ್ಪಡಿಸುವ ವಿಧಾನ ಶೋಧಿಸುವಿಕೆ. ಶೋಧಿಸುವಿಕೆಗೆ ಬಳಸುವ ಕಾಗದ ಶೋಧನ ಪತ್ರ. ಅಕ್ಕಿಯಲ್ಲಿರುವ ಸಣ್ಣ ಕಲ್ಲುಗಳನ್ನು ಬೇರ್ಪಡಿಸುವ ವಿಧಾನ ಜರಡಿ ಹಿಡಿಯುವುದು. ಅಕ್ಕಿಯ ಕಾಳಿನಷ್ಟೇ ಗಾತ್ರದ ಎಂಟೆಗಳನ್ನು ಬೇರ್ಪಡಿಸುವ ವಿಧಾನ ಕೈಗಳಿಂದ ಆರಿಸುವುದು. ಧಾನ್ಯದ ಕಾಳುಗಳನ್ನು ಒಟ್ಟಿನಿಂದ ಬೇರ್ಪಡಿಸುವ ವಿಧಾನ ತೂರುವುದು ವಿನ್ನೋಯಿಂಗ್. ಕರಗದಿರುವ ಸಣ್ಣ ಕಣಗಳನ್ನು ದ್ರಾವಣದಿಂದ ಬೇರ್ಪಡಿಸುವ ವಿಧಾನ ಶೋಧಿಸುವಿಕೆ. ಮರಳನ್ನು ನೀರಿನಿಂದ ಬೇರ್ಪಡಿಸುವ ವಿಧಾನ ಶೋಧಿಸುವಿಕೆ ಬಸಿಯುವಿಕೆ. ದ್ರಾವಣದಲ್ಲಿ ಕರಗಿರುವ ವಸ್ತುವನ್ನು ಬೇರ್ಪಡಿಸುವ ವಿಧಾನ ಬಾಷ್ಪೀಭವನ ಇಂಗಿಸುವಿಕೆ. ಸಮುದ್ರದ ನೀರಿನಿಂದ ಉಪ್ಪನ್ನು ಪಡೆಯುವ ವಿಧಾನ ಇಂಗಿಸುವುದು. ಶುದ್ಧ ನೀರನ್ನು ಪಡೆಯುವ ವಿಧಾನ ಬಟ್ಟಿ ಇಳಿಸುವುದು. ಔಷಧಿಗಳ ತಯಾರಿಕೆಯಲ್ಲಿ ಬಳಸುವ ನೀರು ಅಸಬಿತ ನೀರು. ಗಂಧದ ಎಣ್ಣೆ ಮತ್ತು ಲವಂಗದ ಎಣ್ಣೆಗಳನ್ನು ಈ ಕ್ರಿಯೆಯಿಂದ ತಯಾರಿಸುತ್ತಾರೆ. ಬಟ್ಟಿ ಇಳಿಸುವ ಕ್ರಿಯೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.